ಬಿಜೆಪಿ ಪ್ರಮುಖ ನಾಯಕರು ಈ ಬಾರಿ ತಮ್ಗೆ ಹೆಲ್ಪ್ ಮಾಡಿದ್ದಾರೆ ಚಿಕ್ಕೋಡಿ. ಇಲ್ಲ, ನಾಯಕರಿಗಿಂತ ಅವರು ವೋಟರ್ನ ಆರಾಚಿದ್ರು. ಲೀಡರ್ ಮಾತು ಎಷ್ಟು ಮಟ್ಟಿಗೆ ಅಂತ ನನಗೇನು ಐಡಿಯಾ ಇಲ್ಲ. ಆದರೆ ಮತದಾರರೇ ಈ ನಮ್ಮ ಅಭ್ಯರ್ಥಿಯಿಂದ ಏನೂ ಆಗಿಲ್ಲ 5 ವರ್ಷದಲ್ಲಿ. ಬರೀ ಮೋದಿ ಹೆಸರು ಹೇಳೋದು, ಹಿಂದುತ್ವ ಮೇಲೆ ಓಟ್ ಪಡಲಿಕ್ಕೆ ಧರ್ಮ ಆಧಾರಿತ ಜಾತಿ ಆಧಾರಿತ ಇಷ್ಟ ಮಾಡ್ತಾರೆ ಹೊರತಾಗಿ ಅದರಿಂದ ನಮಗೇನು ಲಾಭ ಇಲ್ಲ. ಅದು ಕಾಮನ್ ಆಗಿ ಬಂದಂಥ ಶಬ್ದ. ಸರ್, ಈಗ ನಿಮ್ಮ ಪಕ್ಷದ ಶಾಸಕರೇ ಕೆಲವರು ನಿಮ್ಮ ಜೊತೆಲೇ ವಿರೋಧ ಮಾಡಿದ್ರು, ಬಹಳಷ್ಟು ಒಳಗೆ ಬೇರೆ ರೀತಿ ಒಳಗ ಮಾಡಿದ್ರು. ಅವ್ರ ಬಗ್ಗೆ ಏನಾದ್ರು ಕೆಪಿಸಿಸಿಗೆ ಏನಾದ್ರು ನಾವೇನು ದೂರ ಕೊಡೋಲ್ಲ. ನೋಡಿ, ಅವ್ರಿಗೆ ಹೇಳ್ತೀವಿ, ಹಿಂಗೆ ಆಗಿದೆ, ಗಮನಕ್ಕೆ ತರ್ತೀವಿ, ಈ ಥರ ಮಾಡಿದ್ದಾರೆ ಉದ್ದೇಶಪೂರ್ವಕವಾಗಿ. ಅಂದರೆ ಅವ್ರು ಸೋಲಿಸು ಇಂಟೆನ್ಷನೇ ಇತ್ತು, ಅವ್ರು ಅದು ಸಫಲ ಆಗಲಿಲ್ಲ ಹೇಳ್ತೀವಿ. ಅವ್ರ ಮ್ಯಾಗೇನು ಯಾವುದೇ ಪಾರ್ಟಿಲಿ ಯಾರ ಮ್ಯಾಗ ಯಾರು ಆ್ಯಕ್ಷನ್ ತೊಗೊಳ್ಳೋಲ್ಲ. ಹೇಳೋದು ಲೆಟ್ರ್ ಕೊಡೋದು ಅಷ್ಟೇ ಆಗ್ತಿದೆ. ಅದೇನು ಅವರು ಆ್ಯಕ್ಷನ್ ತೊಗೊಳ್ಳೋಲ್ಲ, ನಾವು ಕೇಳಲಿಕ್ಕಾಗಲ್ಲ. ಆದರೆ ವರಿಷ್ಠರ ಗಮನಕ್ಕೆ ಈ ನಮ್ಮ ಭಾಗದ ಜನತೆಗೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಇವ್ರು ಹಿಂಗೆ ಮಾಡಿದ್ರು, ಇನ್ನೂ ಹೆಚ್ಚು ಲೀಡ್ ಮಾಡೋಕ್ಕೆ ಅವಕಾಶಗಳು ಇದ್ದು ಭಾಳಷ್ಟು ಕಡೆ. ಸೊ ಅದ್ರ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ, ಒಂದೇ ಪಕ್ಷದಲ್ಲಿದ್ದಾರೆ. ಸೊ ನಮಗೆ ಅವರು ಮೋಸ ಮಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ವರಿಷ್ಠರ ಗಮನಕ್ಕೆ ಕೂಡ ತರ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.